ಹಾಯ್ ಎಲ್ಲರಿಗೂ ನಮಸ್ತೆ ಹೇಳ್ತಾ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್. ನಾನು ನಿಮ್ಮ ಪ್ರೀತಿಯ ಸ್ಮೈಲಿ ಸಿದ್ದು. ಹಾಗೆಯೇ ಎಲ್ಲಿಗೆ ಹೋಗ್ತೀನಿ ಅಂತಂದಿರ ನೋಡ್ತಿದ್ದೀರಾ. ಸೊ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ನೋಡ್ತಿರ್ಬೋದು ವೆದರ್ ಹೆಂಗಿದೆ ಅಂದರೆ ಟೈಮ್ ನೋಡಿ ಇವಾಗ 7:30 ಆಗಿದೆ. ನೋಡಿ ಎಲ್ಲ ಕ್ಲೈಮೇಟ್ ಯಾವ ರೀತಿ ಇದೆ ಇವಾಗ ನೋಡಿದ್ರೆ. ನಾನು ಮನೆ ಹತ್ರ ಬಂದು ಬೈಕ್ ಪಾರ್ಕ್ ಮಾಡ್ತಿದ್ದಂಗೆ ನಮ್ಮ ಅಪ್ಪ ಬಂದರೆ ಎದ್ದು ಈಚೆಗೆ ನೋಡ್ತಿದ್ದಂಗೆ. ಸೊ ಹಾಗೆಯೇ ಬಂದರೆ ಒಳಗಡೆ ಡ್ರೆಸ್ ಚೇಂಜ್ ಮಾಡಿಕೊಂಡು, ಅಮ್ಮ ಬೇರೆ ಇಲ್ಲ, ಇದ್ದಿರ ಅಮ್ಮ ಟೀ ಕೊಡ್ತಿತ್ತು. ಸೊ ಅಮ್ಮ ಬೆಂಗಳೂರು ಹೋಗಿರೋ ಮಗಳು ಮನೆಗೆ. ಹಾಗೆ ಸ್ವಲ್ಪ ಹೊತ್ತು ನಿದ್ರೆ ಬರ್ತಿದ್ದು ಮನೆ ಅನ್ಕೊಂಡು ಮನೆ ಕಂಡೆ. ಆದರೆ ಸಕ್ ಎಚ್ಚರ ಆಯಿತು. ಸಕ್ಸಸ್ ಅಂದರೆ ನಾವು ದಿನಕ್ಕೆ ಎಷ್ಟು ಸಲ ಉಸಿರಾಡ್ತೀವಿ ಅಂತಲ್ಲ ಸರ್, ನಾವು ಬೆಳೆಯೋದು ನೋಡಿ ನಮ್ಮ ಕಂಡ್ರೆ ಆಗದಿರೋರ್ಗೆ ಎಷ್ಟು ಜನಕ್ಕೆ ಉಸಿರು ನಿಂತೋಗ್ಬಿಡುತ್ತೆ. ಸಕ್ ಎಚ್ಚರ ಆಯಿತು. ಏನಕ್ಕಪ್ಪ ಅಂದರೆ ಹೊಟ್ಟೆ ಚುರುಗಿರ್ತಿತ್ತು. ಸೊ ಅಡುಗೆ ಮಾಡಬೇಕಿತ್ತು. ಅಮ್ಮ ಬೇರೆ ಇಲ್ಲ ಅಂದಮೇಲೆ ನಂದೇ ಹೋದ ಕುಕ್ಕಿಂಗು. ಸಾಂಬಾರು ಮಾಡ್ಬಿಟ್ಟೋಗಿದೆ. ಅಮ್ಮ ಬನ್ನಿ ರೈಸ್ ಹಾಕೋಣ, ರೈಸೆಲ್ಲ ಹಾಕೈತು. ರೈಸ ಕ್ಲೀನ್ ಮಾಡ್ಕೊಳ್ಳಿ ಫಸ್ಟು. ರೈಸಲ್ಲಿ ಎಷ್ಟು ಬೇಕಷ್ಟು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡ್ಮೇಲೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮಮ್ಮ ನೋಡಿ 2 ಪಾವು ಹಾಕಿದ್ಮೇಲೆ 4 ಬೆಳ್ಳು ಇಟ್ಟರೆ 3 ಇವೆರಡು ಬೆಳ್ಳು ಮುಚ್ಕೋಬೇಕು ನೀರು ಅಷ್ಟು. ಸೊ ಇಡ್ತಿದ್ದೀನಿ ಒಲೆ ಮೇಲೆ, ಇಟ್ಟಿಕ್ಕೆ ಹೋಗಲಿ ನೋಡ್ತಿರ್ಬೋದು ಯಾವ ರೀತಿ ಮಾಡ್ತಿದ್ದೀವಿ ಅಂತ. ಸೊ ಅಲ್ಲಿ ವಿಸಿಲ್ ಹಾಕಿಲ್ಲ, ವಿಸಿಲ್ ಹಾಕೊಂಡು ಎಲ್ಲಿ ಬರುತ್ತೆ, ಸ್ವಲ್ಪ ವಿಸಿಲ್ ಅಂತ ಹಾಕಲೇಬೇಕು. ನಮ್ಗೆ ಹಿಂಗೆ ಬೈಕ್ ಓಡಿಸ್ಬೇಕಾರೆ ಹೆಲ್ಮೆಟ್ ಬೇಕು, ಹಂಗೆ ರೈಸ್ ಮಾಡ್ಬೇಕಾರೆ ವಿಸಿಲ್ ಇರಲೇಬೇಕು. ಏನು ಹಿಂಗೆ ನೋಡ್ತಿದ್ದೀರಾ, ಹ್ಯಾಪಿ ಫೀಲು. ನಾನು ರೈಸ್ ಮಾಡ್ತೀನಿ, ನಾವು ಒಂಥರ ಗೊತ್ತಲ್ಲ ಯಾವ ರೀತಿ ಮಾಡ್ತೀವಿ ಅಂತ. ಸೊ ಮಾಡಿ ಬಾಕ್ಸ್ಗೆ ಹಾಕ್ಕೊಂಡೆ ತೋಟಕ್ಕೆ ಹೋಗ್ತಾಯಿದ್ದೀನಿ. ತೋಟದ ಬಂದ ತಕ್ಷಣ ಯಾರು ನಿಲ್ಸಿದ್ರೆ ನಮ್ಮ ತೋಟಕ್ಕೆ ಯಾರು ಬಂದಿರ್ಬೇಕು ಅನ್ಕೊಂಡು ನಮ್ಮ ತೋಟಕ್ಕೆ ಬಂದಿರೋ ಪಕ್ಕ ತೋಟಕ್ಕೆ ಹೋಗಿರೋದವರು. ಸೊ ಅಲ್ಲಿ ಬಂದ ತಕ್ಷಣ ನಾನು ವೆಲ್ಕಮ್ ಮಾಡಿದೆ ನಮ್ಮ ನಾಟಿ ಕೋಳಿ ಮರಿಗಳು. ಹಾಗೆ ಸೊ ಅವಕ್ಕೆ ಏನು ಮಾಡಬೇಕಂದ್ರೆ ನೀರು ಚೇಂಜ್ ಮಾಡಬೇಕು. ನೀವು ನೆನ್ನೆ ಇಟ್ಟಿರೋ ನೀರು ಸೊ ಚೆಲ್ಬಿಟ್ಟು ಅದನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಫ್ರೆಶ್ ನೀರು ಇಡಬೇಕು ಕೋಳಿ ಮರಿಗಳಿಗೆ ಕುಡೀಲಿ ಅಂತ ಕೋಳಿಗಳಿಗೆ. ಅದಕ್ಕೆ ಇಡ್ತಾಯಿದ್ದೀನಿ. ನಮ್ಮ ಕೋಳಿಗಳೆಲ್ಲ ಇವಾಗ ಹ್ಯಾಪಿ ಫೀಲು, ನೀರಿಟ್ಟ ಅಂತ. ಸೊ ಅದಾದಮೇಲೆ ಸ್ವಲ್ಪ ನೋಡ್ತಿರ್ಬೋದು ಇಲ್ಲಿ ಬಂದೆ, ನಮ್ಮ ಕೆಂಚಿ ಮಲಗಿದ್ಲು, ಅದೊಂದು ಸ್ವಲ್ಪ ಮಾತಾಡ್ಸ್ಕೊಂಡ್ಮೇಲೆ ನಮ್ದು ಇಲ್ಲೊಂದು ಕೋಳಿ ಇತ್ತು ಮಾತಾಡ್ಸ್ಕೊಂಡು. ನೋಡಿ ಇದಕ್ಕೂ ಜೋಡಿ ಐತಿ, ಒಂಚಕ್ಕೂ ನಮಗೆ ಇಲ್ಲ. ಇವೆಲ್ಲ ಬರೀ ಉರ್ಸ್ತವೆ, ಅದು ನಮಗೆಲ್ಲ ಇರಲಿ ಅಂದ್ಕೊಂಡು ಹಂಗೆ ಬಂದೆ. ನೋಡಿ ಮನೆಯೊಳಗೆಲ್ಲ ಕಸ ಗುಡಿಸು ಸಕ್ಕತ್ತು ದೇವರು. ಸೊ ಹಾಗೆ ಕೋಳಿ ಒಂದು ಸ್ವಲ್ಪ ಮೇವು ಹಾಕ್ಬಿಟ್ಟು ಮೇಯ್ಲಿ ಅವಕ್ಕೂ ಹೊಟ್ಟೆ ಫುಡ್ ಬೇಕಲ್ಲ ತಿನ್ನೋಕ್ಕೆ. ಏನಕ್ಕೆ ಹೇಳಿ, ಅವನ್ನ ನಾವು ತಿನ್ನಬೇಕಂದ್ರೆ ಅವು ಮೇವು ತಿನ್ನಬೇಕು ಚೆನ್ನಾಗಿ. ಅದಾದಮೇಲೆ ಇಲ್ಲಿ ಬಂದೆ. ಇದೇನಂತ ನೋಡ್ತಿದ್ದೀರಾ, ಕನ್ಫ್ಯೂಸ್ ಆಗಿಬಿಡಿ. ಇದು ಹೀರೆ ಗಿಡ ಇಟ್ಟಿದ್ದೀವಿ ಇಲ್ಲಿ. ಸೊ ಕೋಳಿ ಬಂದು ಕೆರ್ದಾಕ್ಬಿಡ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ, ಸುತ್ತ ಗ್ರೀನ್ ನೆಟ್ ಹಾಕಿದ್ದೀವಿ. ಅಲ್ಲೆಲ್ಲ ಹೀರೆ ಗಿಡ ಐತೆ ನೋಡ್ತಿರ್ಬೋದು. ಪಡ್ಲು ಗಿಡದಲ್ಲಿ ಸೀಬೆ ಗಿಡ ಐತೆ, ಅದ್ರ ಹಣ್ಣಾಗಿದೆ ಅಂತ ಬನ್ನಿ ಕಿತ್ಕೊಂಡು ತಿನ್ನೋ ಅಂದ್ಬಿಟ್ಟು ಬಂದೆ ನೋಡೋದಂತ. ಸೊ ಯಾವುದು ಹಣ್ಣು ಕಾಣಿಸ್ತಿಲ್ಲ ಕಣ್ಣಿಗೆ ಎಲ್ಲೂ. ಸೊ ಇಲ್ಲೊಂದು ಕಾಯಿ ಇದೆ, ಹಣ್ಣಾಗಿದೆಯಾ ನೋಡೋಣ. ಹಣ್ಣಾಗಿದೆ, ಸ್ವಲ್ಪ ಕಿತ್ಕೊಳ್ಳಿ. ಕಚಕ್ ಅಂತ ತಿನ್ಬಿಡೋಣ. ಯಾವ ರೀತಿ ಟೇಸ್ಟ್ ಇದೆ ಅಂದರೆ ಸಖತ್ತಾಗಿ ಟೇಸ್ಟು, ಒಳ್ಳೆ ಫೀಲು. ಬಟ್ ಯಾವುದೋ ಒಂಥರ ಟ್ಯಾಬ್ಲೆಟ್ ತ ಸ್ಮೆಲ್ ಮೂರು ಸಡನ್ಲಿ ಕನ್ಫ್ಯೂಸ್ ಆಗುತ್ತೆ ನನಗೆ ಯಾವುದಿದೆ ಅಂತ. ಸೊ ಅದಕ್ಕೆ ಭಯನೂ ಆಯಿತು. ಆಮೇಲೆ ನೋಡ್ರೆ ಟೇಸ್ಟ್ ಸಖತ್ತಾಗಿತ್ತು. ಸ್ವಾಹ ಮಾಡೋಕೆ ಇದು ಕಿತ್ಲೆಂಗ್ ಗಿಡ ನೆಟ್ಟು 1 ವರ್ಷ ಆಯಿತು, ಏನು ಹೂ ಬಿಟ್ಟಿಲ್ಲ, ಏನು ಬಿಟ್ಟಿದ್ರೆ ಹಂಗೆ ಕಿತ್ಕೊಂಡು ತಿನ್ಬೋದಿತ್ತು. ಸೊ ಹಾಗೆ ಪಕ್ಕದಲ್ಲಿ ನೋಡಿದ್ರೆ ದಾಳಿಂಬೆ ಗಿಡ ಐತೆ, ಅದರ ಹಣ್ಣಾಗಿರುತ್ತೆ, ಕಿತ್ಕೊಂಡು ತಿನ್ನೋದ್ರೆ ಅದು ಕೂಡ ಹಣ್ಣಾಗಿಲ್ಲ. ಸೊ ಏನು ಮಾಡೋಣ, ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಇಷ್ಟೇ.